ನಮಸ್ಕಾರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ ಮಕ್ಕಳೇ? ಮಕ್ಕಳೇ, ಇವತ್ತಿನ ಈ ದಿನದ ವಿಶೇಷ. ಇವತ್ತು ನಾರದ ಜಯಂತಿ, ಅಂದರೆ ನಾರದ ಮುನಿಗಳು ಜನಿಸಿದ ದಿನ. ಅದರಿಂದ ಮಕ್ಕಳೇ, ನಿಮಗೆ ಇವತ್ತು ಒಂದು ಕಥೆನ ತಂದಿದ್ದೇನೆ. ಆ ಕತೆ ಹೆಸರು ದೇವರ್ಷಿ ನಾರದ ಮುನಿಗಳು ಮತ್ತು ಇಬ್ಬರು ವಿದ್ಯಾರ್ಥಿಗಳು ಅಂತ ಈ ಕತೆ ಹೆಸರು. ಈ ಕತೆ ಏನು ಅಂತ ನೋಡ್ಕೊಂಬರೋಣ ಮಕ್ಕಳೇ. ಫಸ್ಟು, ಒಮ್ಮೆ ದೇವರ್ಷಿ ನಾರದ ಮುನಿಗಳು ಭೂಮಿಯಲ್ಲಿ ಸಂಚರಿಸ್ತಿರ್ತಾರೆ. ಆವಾಗ ಅವ್ರಿಗೆ ಇಬ್ಬರು ವಿದ್ಯಾರ್ಥಿಗಳು ಕಾಣ್ತಾರೆ. ಒಬ್ಬ ವಿದ್ಯಾರ್ಥಿ ಬಹಳ ಶ್ರದ್ಧೆಯಿಂದ ಅಧ್ಯಯನ ಅಂದರೆ ಓದೋದನ್ನು ಮಾಡ್ತಾ ಇದ್ದಾನೆ. ಆದರೆ ಅವನಿಗೆ ಯಾವಾಗಲೂ ಒಂದು ಕೊರಗಿರುತ್ತೆ. ಏನು ಕೊರಗು ಅಂದರೆ, ನಾನು ತುಂಬ ಓದ್ತಿದ್ದೀನಿ ಆದರೆ ಫಲ ಸಿಗ್ತಿಲ್ಲ ಅಂತ ಅವನ ಕೊರಗಿರುತ್ತೆ. ಎರಡನೇ ವಿದ್ಯಾರ್ಥಿ ಇರ್ತಾನಲ್ಲ, ಆ ವಿದ್ಯಾರ್ಥಿ ಸಂತೋಷದಿಂದ ಓದ್ತಾ ಇರ್ತಾನೆ. ಮತ್ತು ಅವನು ಶ್ರಮಿಸುತ್ತಿದ್ದರು, ಅಂದರೆ ಕಷ್ಟಪಡ್ತಿದ್ರು ಆತುರ ಪಡದೆ ಭಗವಂತನ ಮೇಲೆ ಭಕ್ತಿ ಇಟ್ಕೊಂಡಿರ್ತಾನೆ. ಈ ಇಬ್ಬರು ವಿದ್ಯಾರ್ಥಿಗಳು ಒಮ್ಮೆ ನಾರದ ಮುನಿ ಹತ್ರ ಬಂದು ಕೇಳ್ತಾರೆ, ನಾರದ ಮುನಿಗಳೇ, ನಮ್ಮ ಭವಿಷ್ಯ ಹೇಗಿದೆ ಅಂತ ನೀವು ಭಗವಂತನಲ್ಲಿ ಕೇಳಿ ನಮಗೆ ತಿಳಿಸಿ ಅಂತ ಕೇಳ್ತಾರೆ ಇಬ್ಬರು. ಆವಾಗ ನಾರದ ಮುನಿಗಳು, ಆಯಿತು, ನಾನು ಶ್ರೀಮನ್ ಮಹಾವಿಷ್ಣು ಹತ್ರ ನಿಮ್ಮ ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರವನ್ನು ಕೇಳ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಆವಾಗ ಮಹಾವಿಷ್ಣು ನಾರದ ಮುನಿಗಳಿಗೆ ಉತ್ತರ ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದರೆ, ಮೊದಲನೇ ವಿದ್ಯಾರ್ಥಿಗೆ ಅವ್ರಿಗೆ ಹೇಳ್ತಾರೆ, ಅವನಿಗೆ ಇನ್ನೂ ಹಲವು ವರ್ಷಗಳ ಶ್ರಮಿಸಬೇಕು ಅಂತ ಹೇಳ್ತಾರೆ. ಮತ್ತು ಎರಡನೇ ವಿದ್ಯಾರ್ಥಿಗೆ ಅವನಿಗೆ ಬಹಳ ಸಮಯ ಬೇಕು, ಆದರೆ ಅವನು ಸಂತೋಷದಿಂದ ಮುಂದುವರಿಯುತ್ತಾನೆ. ಈ ಎರಡು ಉತ್ತರವನ್ನು ಶ್ರೀಮನ್ ಮಹಾವಿಷ್ಣು ನಾರದ ಮುನಿಯವರಿಗೆ ತಿಳಿಸ್ತಾರೆ. ಅದನ್ನು ನಾರದ ಮುನಿಗಳು ಬಂದು ಆ ಇಬ್ಬರು ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಆವಾಗ ಮೊದಲನೇ ವಿದ್ಯಾರ್ಥಿ ಕೋಪದಿಂದ ನಾನು ಓದೋದನ್ನೇ ಬಿಟ್ಬಿಡ್ತೀನಿ ಅಂತ ಅವನು ಓದೋದನ್ನು ಬಿಟ್ಬಿಡ್ತಾನೆ. ಆದರೆ ಎರಡನೇ ವಿದ್ಯಾರ್ಥಿ ಹಾಗೆ ಮಾಡಲಿಲ್ಲ. ಖುಷಿಯಿಂದ ಹೇಳ್ತಾನೆ, ಎಷ್ಟೇ ಸಮಯ ಬೇಕಾದರೂ ನಾನು ಕಲಿಯುತ್ತೇನೆ ಅಂತ ಅವನು ಸಂತೋಷದಿಂದ ಮತ್ತೆ ಓದೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮಕ್ಕಳೇ, ಈ ಒಂದು ಕಥೆಯ ನೀತಿ ಏನು ಅಂದರೆ, ಸಹನೆ ಅಂದರೆ ಪೇಷನ್ಸ್ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗೆ ಬೇಕಾಗಿರುವುದು. ಎರಡನೇದು, ಫಲಕ್ಕಾಗಿ ಆತುರ ಪಡಬಾರದು. ಅಂದರೆ ರಿಸಲ್ಟು ಬೇಗ ಬಂದುಬಿಡಬೇಕು ಅಂತ ಆತುರ ಪಡಬಾರ್ದು. ನಾವು ಓದಿದ್ದೀನಿ, ಓದಿದ ತಕ್ಷಣ ರಿಸಲ್ಟ್ ಕೊಟ್ಬಿಡಬೇಕು ಅನ್ನೋ ಥರ ಅಲ್ಲ. ಅದಕ್ಕೆ ಅದರದೇ ಆದ ಸಮಯ ಇರುತ್ತೆ. ಮತ್ತು ಮೂರನೇದು ತುಂಬ ಮಹತ್ವವಾಗಿರೋದು ಏನು ಅಂದರೆ, ಸಂತೋಷದಿಂದ ಕಲಿಯಬೇಕು. ಹಾಗೆ ನಾಲ್ಕನೇದು, ಶ್ರಮ ಮತ್ತು ಭಕ್ತಿ ಇವೆರಡೂ ಇದ್ದರೆ ಯಶಸ್ಸು. ಇದಿಷ್ಟು ಈ ಒಂದು ಕಥೆಯ ನೀತಿ ಮಕ್ಕಳೇ. ಈ ನೀತಿಯನ್ನು ನೀವು ಸದಾ ನೆನಪಿಟ್ಕೊಳ್ಳಿ. ಅದು ನಾರದ ಮುನಿಗಳ ಜಯಂತಿಯ ಪ್ರಕಾರ ಈ ಒಂದು ಕಥೆಯನ್ನು ನಿಮ್ಗೆ ಹೇಳಿದೆ. ನಿರಂತರ ಪ್ರಯತ್ನ ಮತ್ತು ಧೈರ್ಯ ಇದ್ದರೆ ನಿಮಗೆ ಯಶಸ್ಸು ಖಂಡಿತ ಸಿಗುತ್ತೆ ಮಕ್ಕಳೇ. ಈ ನನ್ನ ಮಾತನ್ನು ನೀವು ಎಂದೂ ಮರೆಯಬೇಡಿ ಮಕ್ಕಳೇ. ಎಲ್ಲರಿಗೂ ಒಳ್ಳೆಯದಾಗಲಿ.